ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ರಾತ್ರಿಯಿಂದ ನರೇಂದ್ರ ಮೋದಿ, ಅಮಿತ್ ಶಾ, ಬಿಜೆಪಿ, ಗೋಧಿ ಮಾಧ್ಯಮಗಳು ಎಲ್ಲ ಏನೆಲ್ಲ ಡ್ರಾಮಾ ಮಾಡ್ತಿದೆ ಅಂತ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ಹೇಳಿದ್ದೆ. ಯಾಕೆಂದ್ರೆ ಇದು ಮಹಿಳಾ ಮೀಸಲಾತಿ ಬಿಲ್ಲನ್ನು ವಿರೋಧ ಪಕ್ಷಗಳು ಕೊಂದು ಹಾಕಿದ್ದಾವೆ ಅನ್ನುವಂತಹ ಆಪಾದನೆಯನ್ನ ಮಾಡಿ ದೊಡ್ಡ ಡ್ರಾಮಾ ನಡೆಸ್ತಿದ್ದಾರೆ. ಆಕ್ಚುಲಿ ಅದು ಮಹಿಳಾ ಮೀಸಲಾತಿ ಬಿಲ್ಲಿಗೆ ಆಗಿರುವಂತಹ ಸೋಲಲ್ಲ, ಅದು ಬಿಜೆಪಿ, ನರೇಂದ್ರ ಮೋದಿ, ಅಮಿತ್ ಶಾ, ಸಂಘ ಪರಿವಾರ, RSS ಮಾಡಲು ಹೊರಟಿದ್ದಂತಹ ಪ್ರಜಾಪ್ರಭುತ್ವ ವಿರೋಧಿ ಷಡ್ಯಂತ್ರಕ್ಕೆ ಆದ ಸೋಲು ಹೇಗೆ ಅನ್ನೋದನ್ನ ಆ ವಿಡಿಯೋದಲ್ಲಿ ವಿವರಿಸಿದ್ದೀನಿ. ಆಸಕ್ತಿ ಇದ್ದರೆ ನೀವು ಆ ವಿಡಿಯೋ ನೋಡಬಹುದು. ಈಗ ನಾನು ಹೇಳಿರುವಂತಹ ವಿಚಾರ ಏನಂದ್ರೆ, ಅವರ ಡ್ರಾಮಾವನ್ನ ಬಯಲಿಗೆ ಎಳೆಯೋದಕ್ಕೆ ಬೇರೆ ಯಾರೂ ಬರಬೇಕಾಗಿರ್ಲಿಲ್ಲ. ಬಿಜೆಪಿಯವರು ನಡೆದುಕೊಂಡ ರೀತಿಯಲ್ಲಿಯೇ ಗೊತ್ತಾಗೋಯ್ತು. ನಿನ್ನೆ ರಾತ್ರಿ ಯಾವಾಗ ವೋಟಿಂಗ್ ಮುಗಿದ ತಕ್ಷಣ ಬಿಜೆಪಿಯವರ ನಡವಳಿಕೆ ಇತ್ತಲ್ಲ, ಅದರಲ್ಲೂ ಬಿಜೆಪಿಯ ಮಹಿಳಾ ಸಂಸದರು ನಡೆಸಿದಂತಹ ಹೈಡ್ರಾಮಾ ಇತ್ತಲ್ಲ ಸದನದ ಮುಂದೆ, ಅದರಿಂದ ಸ್ಪಷ್ಟವಾಗಿ ಅರ್ಥ ಆಯ್ತು ಬಿಜೆಪಿ ಯಾವ ಮಟ್ಟದ ಡ್ರಾಮಾ ಮಾಡ್ತಿದೆ ಅಂತ. ಸೊ ಏನ್ ಮಾಡಿದ್ರು ಬಿಜೆಪಿಯ ಮಹಿಳಾ ಮಣಿಗಳು, ಅದನ್ನ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ಅನ್ನ ಡಿಫೆಂಡ್ ಮಾಡ್ಕೊಳ್ತಾ, ವಿಪಕ್ಷಗಳನ್ನ ಡಿಫೆಂಡ್ ಮಾಡ್ಕೊಳ್ತಾ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಕೆಲವು ಮುಖ್ಯವಾದ ಅಂಶಗಳನ್ನ ಜಗತ್ತಿನ ಮುಂದೆ ಇಟ್ಟಿದ್ದಾರೆ, ಅಥವಾ ದೇಶದ ಜನರ ಮುಂದೆ ಇಟ್ಟಿದ್ದಾರೆ. ಆ ಅಂಶಗಳು ಏನು, ಅದರ ಬಗ್ಗೆಯೂ ಸಹ ಒಂದಷ್ಟು ವಿವರಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ನಿನ್ನೆ ರಾತ್ರಿ ಸುಮಾರು ಇದೇ ಸಮಯಕ್ಕೆ ಅನ್ಸುತ್ತೆ ವೋಟಿಂಗ್ ನಡೆಯಿತು. ಯಾವ ವಿಚಾರಕ್ಕೆ? ಮಹಿಳೆಯರಿಗೆ ಮೀಸಲಾತಿ ಕೊಡೋ ವಿಚಾರಕ್ಕೆ ಅಂತ ಒಂದು ಬಿಲ್ಲನ್ನು ತಗೊಂಡು ಬಂದ್ರು. ಅದ್ರ ಜೊತೆಗೆ ಇನ್ನೆರಡು ಬಿಲ್ಲುಗಳನ್ನು ತಗೊಂಡು ಬಂದ್ರು. ಯೂನಿಯನ್ ಟೆರಿಟರೀಸ್ಗೆ ಸಂಬಂಧಪಟ್ಟಂತಹ ಒಂದು ಬಿಲ್ಲು, ಇನ್ನೊಂದು ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂತಹ ಒಂದು ಬಿಲ್ಲು. ಡಿಲಿಮಿಟೇಷನ್ ಅಂದ್ರೆ ಏನು ಅನ್ನೋದನ್ನ ವಿವರಿಸಿದ್ದೀನಿ. ಮತ್ತೆ ಹೇಳಬೇಕು ಸಂಕ್ಷಿಪ್ತವಾಗಿ ಅಂದ್ರೆ, ಈಗಿರುವ 543 ಸೀಟುಗಳನ್ನ ಸಂಸದರಿದ್ದಾರಲ್ಲ, ಅದನ್ನು 850ಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆ ತೆಗೆದುಕೊಂಡು ಹೋಗುವ ಪ್ರೋಸೆಸ್ನಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಉತ್ತರ ಭಾರತಕ್ಕೆ ಸಿಕ್ಕಾಪಟ್ಟೆ ಲಾಭ ಮಾಡಿಕೊಡ್ತಾರೆ. ಹೆಚ್ಚಿನ ಸೀಟುಗಳು ಅಲ್ಲಿಗೆ ಹೋಗುತ್ತೆ, ದಕ್ಷಿಣ ಭಾರತಕ್ಕೆ ಬಹಳ ಕಡಿಮೆ ಏರಿಕೆ ಆಗುತ್ತೆ. ಆ ಮೂಲಕ ದಕ್ಷಿಣ ಭಾರತದಿಂದ ಒಬ್ಬನೇ ಒಬ್ಬ MP ಗೆದ್ದಿಲ್ಲ ಅಂದ್ರೂ ಸಹ ಉತ್ತರ ಭಾರತ ಗೆದ್ದುಕೊಂಡ್ರೆ ಸಾಕು, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಅದೇ ರೀತಿ ಈಶಾನ್ಯ ರಾಜ್ಯಗಳು ಸಹ ಅದೇ ಪಾಡ ಆಗ್ಬಿಡ್ತವೆ. ಸೊ ಅದೊಂದು ಷಡ್ಯಂತ್ರ, ಬಿಜೆಪಿ ಷಡ್ಯಂತ್ರ. ಬಟ್ ಅದನ್ನ ನೇರವಾಗಿ ಮಾಡೋದಕ್ಕಿಂತ ಮಹಿಳಾ ಮೀಸಲಾತಿಯನ್ನ ಅಡ್ಡ ಇಟ್ಕೊಂಡು ಮಾಡಿಬಿಟ್ರೆ ಸುಲಭವಾಗಿ ಆಗ್ಬಿಡುತ್ತೆ. ಅಲ್ಲಿ ಒಂದು ಕಲ್ಲಲ್ಲಿ ಎರಡು ಹಣ್ಣನ್ನ ಹೊಡಿಬಹುದು ಅನ್ನೋದು ಮೋದಿ, ಅಮಿತ್ ಶಾ ಮತ್ತು ಬಿಜೆಪಿ ಲೆಕ್ಕಾಚಾರ ಆಗಿತ್ತು. ಏನು, ಈ ಮಸೂದೆಯನ್ನು ತರೋದು, ಅದಕ್ಕೆ ಸೋಲಾದ್ರೆ ವಿಪಕ್ಷಗಳು ಮಹಿಳಾ ವಿರೋಧಿಗಳು ಅಂತ ಬಿಂಬಿಸೋದು, ಗೆದ್ರೆ ಆ ಮಸೂದೆ ಪಾಸ್ ಆಗ್ಬಿಟ್ರೆ ಅವರ ಷಡ್ಯಂತ್ರ ಕುತಂತ್ರಕ್ಕೆ ದಾರಿನೂ ಆಗುತ್ತೆ, ಪ್ಲಸ್ ಮಹಿಳೆಯರಿಗೆ ನಾವೇನೋ ಮಾಡಿಕೊಟ್ಟಿದೀವಿ ಅಂತ ಬಿಲ್ಡಪ್ ತಗೋಬಹುದು. ಅದಕ್ಕೆ ಆತುರಾತುರವಾಗಿ ಚುನಾವಣೆಗಳ ನಡುವೆ ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡಲ್ಲಿ ಚುನಾವಣೆಗಳು ಪೆಂಡಿಂಗ್ ಇರಬೇಕಾದ್ರೆ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದ್ರೆ ಮಹಿಳಾ ವಿರೋಧಿಗಳು ಇವರು ಅಂತ ತೋರಿಸ್ಕೊಡೋದಕ್ಕೆ ಒಂದು ಅವಕಾಶ ಸಿಗತ್ತೆ, ಅದನ್ನು ಬಳಸ್ಕೊಳ್ಳೋಣ ಅನ್ನೋದು ಅವ್ರ ಲೆಕ್ಕಾಚಾರ. ಹಾಗೆ ಮಾಡಿ ವೋಟಿಂಗಿಗೆ ಹೋಯ್ತು. ಯಾಕೆಂದ್ರೆ ಈ ಮಸೂದೆಗಳು ಸಂವಿಧಾನಕ್ಕೆ ತಿದ್ದುಪಡಿ ತರುವಂತಹ ಮಸೂದೆ ಆಗಿರೋದ್ರಿಂದ 2/3 ಮೆಜಾರಿಟಿ ಬೇಕು. 2/3 ಮೆಜಾರಿಟಿ ಬೇಕು. ಆ ಸಂಖ್ಯೆಗಳು ಬಿಜೆಪಿ ಹತ್ರ ಇಲ್ಲ ಅನ್ನೋದು ಬಿಜೆಪಿಗೆ ಸ್ಪಷ್ಟವಾಗಿ ಗೊತ್ತು. ಬಿಜೆಪಿಗೆ ಸ್ಪಷ್ಟವಾಗಿ ಗೊತ್ತು ಸೋಲಾಗುತ್ತೆ ಇದಕ್ಕೆ ಅಂತ. ಅಂಟಿಲ್ ಅನ್ಲೆಸ್ ವಿರೋಧ ಪಕ್ಷಗಳು ಬಿಜೆಪಿಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಸಾಧ್ಯ ಇತ್ತು, ಇಲ್ಲಾಂದ್ರೆ ಇಲ್ಲ. ಸೊ ಸ್ಪಷ್ಟವಾಗಿ ಮೋದಿಗೂ ಗೊತ್ತಿತ್ತು, ಅಮಿತ್ ಶಾಗೂ ಗೊತ್ತಿತ್ತು, ಬಿಜೆಪಿಗೂ ಗೊತ್ತಿತ್ತು, ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಈ ಬಿಲ್ಲು ಸೋತು ಹೋಗುತ್ತೆ ಅಂತ. ವೋಟಿಂಗ್ ಆಯ್ತು, ಸೋತು ಹೋಯ್ತು. ಆ ಸೋತು ಹೋಗದ ನಂತರ ಒಂದು ಡೈಲಾಗುಗಳು ಬಂತು. ಡಿಲಿಮಿಟೇಷನ್ ಬಿಲ್ಲು, ಇನ್ನೊಂದು ಯೂನಿಯನ್ ಟೆರಿಟರೀಸ್ಗೆ ಸಂಬಂಧಪಟ್ಟಂತಹ ಬಿಲ್ಲನ್ನು ನಾವು ತರೋದಿಲ್ಲ, ಯಾಕಂದ್ರೆ ಈ ಬಿಲ್ ಬಿದ್ದೋದ್ಮೇಲೆ ಅವೆರಡಕ್ಕೂ ಅರ್ಥ ಇಲ್ಲ ಅಂತ ಬಿಜೆಪಿಯ ವಾದ. ಆ ನಂತರ ಗೋಧಿ ಮಾಧ್ಯಮಗಳು ಅವರ ನಾಟಕ ಶುರು ಮಾಡಿದ್ರು. ಮಹಿಳಾ ಮೀಸಲಾತಿ ಬಿಲ್ಲಿಗೆ ಸೋಲು, ಮಹಿಳಾ ಮೀಸಲಾತಿ ಬಿಲ್ಲಿಗೆ ಸೋಲು. ವಿಪಕ್ಷಗಳು ಮಹಿಳಾ ಮೀಸಲಾತಿ ಬಿಲ್ಲನ್ನು ಸೋಲಿಸ್ಬಿಟ್ವು. ಮೋದಿಯ ಕನಸು ಭಗ್ನ, ಮಹಿಳೆಯರಿಗೆ ಎಂಪವರ್ ಮಾಡುವಂತಹ ಮೋದಿಯ ಕನಸು ಭಗ್ನ ಅಂತೆಲ್ಲ ಟೈಟ್ಲ್ಗಳನ್ನು ಕೊಟ್ಕೊಂಡು ಇದು ಮಾಡಿದ್ರು. ಬಟ್ ಯಾವ ಮಾಧ್ಯಮಗಳು ಸಹ ಎಂತಹ ನೀಚತನ ನೋಡಿ, ಮಹಿಳಾ ಮೀಸಲಾತಿ ಬಿಲ್ಲನ್ನ 2023ರಲ್ಲೇ ಪಾಸ್ ಮಾಡಿಬಿಟ್ಟಿದಾರಲ್ಲ, ಈಗ ಮತ್ತೆ ಯಾಕೆ ಅದನ್ನು ತಂದಿದ್ದೀರಿ, ಅದನ್ನ ಯಾಕೆ ಡಿಲಿಮಿಟೇಷನ್ಗೆ ಲಿಂಕ್ ಮಾಡ್ತಾ ಇದ್ದೀರಿ, 543 ಸೀಟ್ ಇದೆಯಲ್ಲ ಅದಕ್ಕೆ
ಈ 33% ರಿಸರ್ವೇಶನ್ ಕೊಟ್ಟು ಎಲೆಕ್ಷನ್ಸ್ ಮಾಡಿಸ್ಬೋದಲ್ಲ, ಆಲ್ರೆಡಿ ಆ ಬಿಲ್ ಪಾಸ್ ಆಗಿದೆಯಲ್ಲ ಅಂದ್ರೆ ಅದ್ರ ಬಗ್ಗೆ ಚಕಾರ ಇಲ್ಲ. ಯಾಕಂದ್ರೆ ಬಿಜೆಪಿ ಹೇಳಿರುತ್ತೆ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ನೀವು ಏನಿದ್ರು ನಮ್ಮ ಎಂಜಲು ನೆಕ್ಬಿಟ್ಟು ಇದನ್ನ ಹೇಳಬೇಕು. ಇವತ್ತು ನಡೀತಲ್ಲ ವೋಟಿಂಗ್, ಅದನ್ನು ಮಾತ್ರ ಮಾತಾಡ್ಬೇಕು ಅಂತ ಗೋಧಿ ಮಾಧ್ಯಮಗಳು ಅದನ್ನೇ ಮಾಡಿದ್ರು. ಆದರೆ ಇವರ ನಾಟಕವನ್ನ ಬಿಜೆಪಿಯ ಮಹಿಳಾ ಮಣಿಗಳು, ಬಿಜೆಪಿಯ ಮಹಿಳಾ ಸಂಸದರೇ ಹೊರಗಡೆ ಹಾಕ್ಬಿಟ್ರು. ಯಾಕಂದ್ರೆ ಅವರ ನಡವಳಿಕೆಯ ಮೂಲಕ ಏನಾಯ್ತು, ವೋಟಿಂಗ್ ಮುಗಿದ 10 ನಿಮಿಷಕ್ಕೆ ಸದನದ ಹೊರಗಡೆ ಬಿಜೆಪಿಯ ಮಹಿಳಾ ಎಂಪಿಗಳು ಪ್ಲಕ್ಕಾರ್ಡ್ ಹಿಡ್ಕೊಂಡು, ಪೋಸ್ಟ್ಗಳನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ರು. ಅಲ್ರಿ, ಆಗ ತಾನೇ ವೋಟಿಂಗ್ ಮುಗಿದಿದೆ, ಆಗ ತಾನೇ ಸಂಸತ್ತಿನಿಂದ ಹೊರಗಡೆ ಬಂದಿದ್ರಿ, ಅಷ್ಟು ಬೇಗ 10 ನಿಮಿಷದಲ್ಲಿ ಅದು ಯಾರು ನಿಮಗೆ ಪೋಸ್ಟ್ಗಳನ್ನು ಅಷ್ಟು ಚಂದ ಪ್ರಿಂಟ್ ಮಾಡಿ, ಡಿಸೈನ್ ಮಾಡಿ, ಪ್ರಿಂಟ್ ಮಾಡಿ ನಿಮ್ಮ ಕೈ ಕೊಟ್ಟಿರ್ತಾರೆ? ಪ್ಲಕ್ಕಾರ್ಡ್ಗಳು ಅದೆಷ್ಟು ಬೇಗ ರೆಡಿಯಾಗಿ ನಿಮ್ಮ ಕೈಗೆ ಬಂದ್ಬಿಡ್ತವೆ 10 ನಿಮಿಷಕ್ಕೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಅಂದ್ರೆ ಇದರ ಅರ್ಥ ಏನು? ಅವರಿಗೆ ಆಲ್ರೆಡಿ ಗೊತ್ತಿತ್ತು ಈ ಬಿಲ್ ಬಿದ್ದೋಗುತ್ತೆ ಅಂತ. ಸೊ ಎಲ್ಲ ಏರ್ಪಾಟುಗಳನ್ನ ಆಲ್ರೆಡಿ ಮಾಡಿಟ್ಕೊಂಡಿದ್ರು. ಅಲ್ಲಿ ಸದನದಿಂದ ಹೊರಗಡೆ ಬಂದ ತಕ್ಷಣನೇ ಅಲ್ಲಿ ರೆಡಿ ಇತ್ತಲ್ಲ, ಎತ್ತಿಡ್ಕೊಂಡು ಪ್ರತಿಭಟನೆ ಮಾಡಕ್ ಶುರು ಮಾಡಿದ್ರು. ವಿಪಕ್ಷಗಳು, ಮಹಿಳಾ ವಿರೋಧಿಗಳು ಮಹಿಳೆಯರ ಹಕ್ಕುಗಳನ್ನ ಕಸ್ಕೊಂಡ್ಬಿಟ್ಟಿದ್ದಾರೆ. ಮಹಿಳೆಯರ ಉದ್ಧಾರ ಅವ್ರಿಗೆ ಬೇಕಾಗಿಲ್ಲ, ಈ ರೀತಿ ಪೋಸ್ಟ್ಗಳನ್ನು ಹಿಡ್ಕೊಂಡು 10 ನಿಮಿಷಕ್ಕೆ. ಸೊ ಅಲ್ಲಿ ಮೋದಿ ಮತ್ತು ಅಮಿತ್ ಶಾ ಏನು ಒಳಗಡೆ ಷಡ್ಯಂತ್ರ ಡ್ರಾಮಾ ಮಾಡಕ್ ಟ್ರೈ ಮಾಡಿದ್ರೋ ಅದನ್ನ ಬಯಲಿಗೆ ಎಳೆದಿದ್ದು ಈ ಮಹಿಳಾ ಸಂಸದರೇ ಅನ್ನೋ ರೀತಿಯಲ್ಲಿ ಆಗೋಯ್ತು. ಅಷ್ಟು ಮಾತ್ರ ಅಲ್ಲ, ಇದು ನಡೆದಿದ್ದು ಸಂಜೆ 9 ಗಂಟೆ, ರಾತ್ರಿ 9 ಗಂಟೆ ಹೊತ್ತಿಗೆ. ಇನ್ನೊಂದು 2-3 ಅವರ್ಗೆ ಎಲ್ಲ ಪತ್ರಿಕೆಗಳು ಪ್ರಿಂಟ್ ಆಗ್ಬಿಡ್ತವೆ. ಅಷ್ಟ್ರ ಒಳಗಡೆ ಡಿಸೈನ್ ಮಾಡಿ ಎಲ್ಲ ಪತ್ರಿಕೆಗಳಲ್ಲೂ ಇದರ ವಿರುದ್ಧ, ವಿಪಕ್ಷಗಳ ವಿರುದ್ಧ ಕೆಂಡವಾಗಿ ಅಡ್ವರ್ಟೈಸ್ಮೆಂಟ್ಗಳು, ಜಾಹೀರಾತುಗಳು, ಪೋಸ್ಟ್ಗಳು ಎಲ್ಲ ಪತ್ರಿಕೆಗಳಲ್ಲೂ ಬಂತು. ಇದು ಸಹ ಪೂರ್ವ ಸಿದ್ಧತೆ ಇಲ್ಲದೆ ಸಾಧ್ಯನೇ ಇಲ್ಲ ಅಷ್ಟು ಬೇಗ ಅಷ್ಟೆಲ್ಲ ಆಗೋದಕ್ಕೆ. ಯಾಕೆಂದ್ರೆ ಪತ್ರಿಕೆಗಳಲ್ಲಿ ಜಾಗ ಇರಬೇಕಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಕೊಟ್ಟರೆ ಕೊಡೋಕೆ, ಪ್ಲಸ್ ಅಷ್ಟು ಒಳಗಡೆ ಡಿಸೈನ್ ಆಗಿ, ಲೇಔಟ್ ಆಗಿ, ಪ್ರಿಂಟ್ಗೆ ಹೋಗ್ಬೇಕಲ್ಲ, ಸಾಧ್ಯನೇ ಇಲ್ಲ. ಸೊ ಇದೆರಡು ಮಹಿಳಾ ಸಂಸದರು ಮಾಡಿದಂತಹ ಆ ದಿಢೀರ್ ಪ್ರತಿಭಟನೆ ವಿತ್ ಪ್ಲಕ್ಕಾರ್ಡ್ಸ್, ವಿತ್ ಪೋಸ್ಟರ್ಸ್, ಅದು ಮತ್ತು ಪತ್ರಿಕೆಗಳಲ್ಲಿ ಬಂದಂತಹ ಸುದ್ದಿ, ಇದು ಪೂರ್ವ ನಿಯೋಜಿತ. ಬಿಜೆಪಿ ಗೊತ್ತಿತ್ತು, ನರೇಂದ್ರ ಮೋದಿ ಗೊತ್ತಿತ್ತು, ಅಮಿತ್ ಶಾ ಗೊತ್ತಿತ್ತು ಈ ಬಿಲ್ ಬಿದ್ದೋಗುತ್ತೆ ಅಂತ. ಯಾಕಂದ್ರೆ ಸಂಖ್ಯಾಬಲ ಅವರಿಗೆ ಇರಲಿಲ್ಲ. ಸುಮ್ಮನೆ ವಿಪಕ್ಷಗಳನ್ನ ವಿಲನ್ ಮಾಡೋದಕ್ಕೆ, ಮಹಿಳೆಯರ ಕಣ್ಣಲ್ಲಿ ದ್ವೇಷ ಬಿತ್ತೋದಕ್ಕೆ ಈ ಕೆಲಸವನ್ನ ಮಾಡಿದ್ರು, ಈ ನೀಚತನವನ್ನ ಮಾಡಿದ್ರು. ಇಲ್ಲದೆ ಹೋದ್ರೆ 2023 ಬಿಲ್ ಆಲ್ರೆಡಿ ಇತ್ತು, ಅದನ್ನು ಬಳಸ್ಕೊಂಡೆ 543 ಸೀಟಲ್ಲಿ 33% ಸೀಟುಗಳನ್ನು ಮಹಿಳೆಯರಿಗೆ ಕೊಡಬಹುದಾಗಿತ್ತು. ಆಲ್ರೆಡಿ ಪಾಸ್ ಆಗಿದೆ. ಸರ್ವಾನುಮತದಿಂದ ಮಹಿಳಾ ಮೀಸಲಾತಿ ಬಿಲ್ 2023 ಪಾಸ್ ಆಗಿದೆ. ಅದು ಆಲ್ರೆಡಿ ಕಾಯ್ದೆ ಆಗಿದೆ. ಸೊ ಅದೊಂದಾದ್ರೆ, ಈ ಕಡೆ ಈ ವಿಚಾರವನ್ನು ಇಟ್ಕೊಂಡು ಯಾವಾಗ ಬಿಜೆಪಿ ತನ್ನ ಲಾಭಕ್ಕೆ ಏನೇನು ಸುಳ್ಳುಗಳನ್ನ ಹೇಳ್ತಾ ಗೋಧಿ ಮಾಧ್ಯಮವನ್ನ ಬೊಗಳೋಕೆ ಬಿಟ್ಟ ತಕ್ಷಣನೇ ಸುದ್ದಿಗೋಷ್ಠಿಯನ್ನ ಪ್ರಿಯಾಂಕಾ ಗಾಂಧಿ ನಡೆಸೋರು. ಸುದ್ದಿಗೋಷ್ಠಿ ನಡೆಸಿ ಅವರು ಈ ಬಿಜೆಪಿ ಎಲ್ಲ ಬಣ್ಣಗಳ ಬಗ್ಗೆ ಒಂದಷ್ಟು, ಅಥವಾ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ, ಬಿಜೆಪಿಯ ಕುತಂತ್ರದ ಬಗ್ಗೆ, ಷಡ್ಯಂತ್ರದ ಬಗ್ಗೆ ಒಂದಷ್ಟು ಅಂಶಗಳನ್ನ ವಿವರಿಸಿ ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ. ಆ ಮೂಲಕ ಕೌಂಟರ್ ಮಾಡುವಂತಹ ಪ್ರಯತ್ನವನ್ನ ಅವರು ಮಾಡಿದ್ರು. ಏನು ಹೇಳಿದ್ರು ಮುಖ್ಯವಾಗಿ ಪ್ರಿಯಾಂಕಾ ಗಾಂಧಿ ಸುದ್ದಿಗೋಷ್ಠಿ ನಡೆಸಿ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ 2023 ಬಿಲ್ ಇದೆಯಲ್ಲ, ಬಿಲ್ ಪಾಸ್ ಆಗಿದೆಯಲ್ಲ, ಈಗ ಅದನ್ನ ತರುವಂತಹ ಉದ್ದೇಶ ಏನು? ಮತ್ತೆ ಅದನ್ನ ತರೋದು ಅಲ್ಲದೆ ಅದನ್ನ ಡಿಲಿಮಿಟೇಷನ್ಗೆ ಲಿಂಕ್ ಮಾಡಿದಾರಲ್ಲ, ಯಾಕೆ? ಸೊ ಅವರ ಉದ್ದೇಶ ಡಿಲಿಮಿಟೇಷನ್ ಅನ್ನುವಂತಹ ಪ್ರಜಾಪ್ರಭುತ್ವ ವಿರೋಧಿ ಒಂದು ನಡವಳಿಕೆಗೆ ಸಮರ್ಥವಾಗಿ ಅವರು ನಿಭಾಯಿಸಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಅಡ್ಡ ಇಟ್ಕೊಂಡು ಬಂದಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಸಿದ್ರು. ಅದೇ ರೀತಿಯಾಗಿ ಮಹಿಳೆಯರ ಹೆಸರಿನಲ್ಲಿ ಅಧಿಕಾರವನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋದಕ್ಕೆ, ಮಹಿಳಾ ಮತದಾರರ ಮನಸ್ಸಿನಲ್ಲಿ ವಿಪಕ್ಷಗಳು, ಅದರಲ್ಲೂ ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅಂತ ಬಿಂಬಿಸೋದಕ್ಕೆ ಈ ಪ್ರಯತ್ನವನ್ನು ಮಾಡಿದ್ರು. ಆ ಮೂಲಕ ಸರ್ಕಾರವನ್ನ ನಿರಂತರವಾಗಿ ಉಳಿಸ್ಕೊಳ್ಳೋದಕ್ಕೆ, ಮಹಿಳೆಯರ ಓಟುಗಳನ್ನು ಗಳಿಸ್ಕೊಳ್ಳೋದಕ್ಕೆ ಈ ಸುಳ್ಳು ಬಿತ್ತಿದ್ದಾರೆ, ಈ ಸುಳ್ಳನ್ನ ಬಿತ್ತುತ್ತಾ ಇದ್ದಾರೆ, ಈ ಷಡ್ಯಂತ್ರ ನಡೆಸ್ತಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ಆರೋಪ ಮಾಡ್ತಾರೆ. ಅದರ ನಂತರ ಇದು ಸರ್ಕಾರಕ್ಕೆ ದೊಡ್ಡ ಹೊಡೆತ. ಮಹಿಳಾ ಮೀಸಲಾತಿ ಬಿಲ್ಲನ್ನು ಈ ರೀತಿ ತಂದು ಅದಕ್ಕೆ ಡಿಲಿಮಿಟೇಷನ್ಗೆ ಲಿಂಕ್ ಮಾಡಿರೋದು ಈ ದೇಶದ ಜನ ಅರ್ಥ ಮಾಡ್ಕೊಳ್ತಾರೆ. ಈ ಹಿಂದಿನ ರೀತಿಯಲ್ಲಿಲ್ಲ. ನೀವು ಎಷ್ಟೇ ಗೋಧಿ ಮಾಧ್ಯಮಗಳನ್ನು ಬಳಸ್ಕೊಂಡು ಎಷ್ಟೇ ಏನೇ ಸುಳ್ಳು ಹೇಳಿದ್ರು ಸಹ ಜನ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ PR
ನಡೆಯೋದಿಲ್ಲ, ನಿಮ್ಮ ಪ್ರಚಾರ ಕಾರ್ಯಗಳು ನಡೆಯೋದಿಲ್ಲ. ಜನ ಈಗ ಜಾಗೃತರಾಗಿದ್ದಾರೆ. ಯಾರು ಸಹ ನಿಮ್ಮನ್ನ ನಂಬುವಂತಹ ಪರಿಸ್ಥಿತಿಯಲ್ಲಿಲ್ಲ. ಜನ ನಿಮ್ಮನ್ನ ನಂಬಲ್ಲ. ಅವ್ರಿಗೆ ಅರ್ಥ ಆಗಿದೆ. ನೀವು ಮಹಿಳಾ ಮೀಸಲಾತಿ ಬಿಲ್ಲನ್ನ ಇದಕ್ಕೆ ತಳುಕು ಹಾಕಿ ಬೇರೆ ಏನನ್ನೋ ಸಾಧಿಸೋಕೆ ಹೊರಟ್ರಿ. ಯಾಕಂದ್ರೆ ಡಿಲಿಮಿಟೇಷನ್ ಅಲ್ಲಿ ಸೌತ್ ಇಂಡಿಯಾಗೆ ಅನ್ಯಾಯ ಆಗತ್ತೆ. ಅದಕ್ಕೆ ವಿಪಕ್ಷಗಳು ಯಾವತ್ತೂ ಒಪ್ಪೋದಿಲ್ಲ. ಆ ಕಾರಣಕ್ಕಾಗಿ ಇದನ್ನ ಮುಂದೆ ಬಿಟ್ರಿ. ಇದಕ್ಕೆ ಸೋಲಾಯ್ತು ಅಂತ ಹೇಳ್ಕೊಳ್ಬಹುದು ಅಂತ. ಬಟ್ ಇದಕ್ಕೆ ಸೋಲಾಗಿಲ್ಲ. ಸೋಲಾಗಿದ್ದು ನಿಮ್ಮ ಡಿಲಿಮಿಟೇಷನ್ ಅನ್ನುವಂತಹ ಯೋಜನೆಗೆ. ಪ್ಲಸ್ 2023ರಲ್ಲೇ ಆಲ್ರೆಡಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿದೆ. ಈಗ ಹೊಸದಾಗಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬೇಕಾದ್ರೆ 543 ಸೀಟುಗಳಲ್ಲೇ 33% ಕೊಡಬಹುದು. ಅದು ಆಲ್ರೆಡಿ ಕಾನೂನು ಆಗಿದೆಯಲ್ಲ, ಏನ್ ಸಮಸ್ಯೆ ಅಂತ ಪ್ರಿಯಾಂಕಾ ಗಾಂಧಿಯು ಸಹ ವಾಗ್ದಾಳಿಯನ್ನ ನಡೆಸಿದ್ರು. ಸೊ ಇದಿಷ್ಟು ಮಹಿಳಾ ಮೀಸಲಾತಿ ಬಿಲ್ಲು ಬಿದ್ದು ಹೋಯಿತು, ವಿಪಕ್ಷಗಳು ಹೊಡೆದು ಹಾಕಿದ್ರು ಅಥವಾ ಸೋಲಿಸಿದ್ರು ಅಂತ ಏನು ಗೋಧಿ ಮಾಧ್ಯಮಗಳ ಮೂಲಕ ಬೊಗಳಿಸ್ತಾ ಇದ್ದಾರೆ. ಪ್ಲಸ್ ಬಿಜೆಪಿಯವರು ಕಣ್ಣೀರು ಸುರಿಸುವ ರೀತಿಯಲ್ಲಿ ನಾಟಕಗಳನ್ನ ಮಾಡ್ತಿದ್ದಾರೆ. ಮತ್ತು ಇವತ್ತೇನೋ ಈಗ ಸಮಯ 8 ಗಂಟೆ, 8:15, 8:45 ಸಮಯಕ್ಕೆ ಏನೋ ನಮ್ಮ ನರೇಂದ್ರ ಮೋದಿ ಅವರು ಲೈವ್ ಬಂದು ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರಂತೆ. ಆ ಒಂದು ಭಾಷಣ ಮೇ ಬಿ ನನಗೆ ಗೊತ್ತಿರೋವರೆಗೂ 90% ಕನ್ಫರ್ಮ್ ಆಗಿರೋದು ಈ ಮಹಿಳಾ ಬಿಲ್ ವಿಚಾರವಾಗಿಯೇ ಜನರನ್ನ ಮರಳು ಮಾಡೋದಕ್ಕೆ, ಮತ್ತೆ 8:15ಗೆ ಬಂದು ಒಂದಷ್ಟು ಸುಳ್ಳುಗಳನ್ನು ಹೇಳೋದಕ್ಕೆ ನರೇಂದ್ರ ಮೋದಿ ಆ ಲೈವ್ ಬರ್ತಿದ್ದಾರೆ. ಅದು ಸಹ ಈಗ ಫಿಕ್ಸ್ ಆಗಿದೆ. ಸೊ ಇದಿಷ್ಟು ಈಗ ಬಂದಿರುವಂತಹ ಸುದ್ದಿ ಅಥವಾ ನೀವು ಇಲ್ಲಿಯವರೆಗೆ ಆಗಿರುವಂತಹ ಬೆಳವಣಿಗೆಗಳು ಮಹಿಳಾ ಮೀಸಲಾತಿ ಬಿಲ್ ಕುರಿತಾಗಿ ನಿನ್ನೆಯಿಂದ ಇಲ್ಲಿಯವರೆಗೆ ಆಗಿರುವಂತಹದ್ದು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.